ಪಂಚಾಯಿತಿಲಿ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಒಗೆ ದುಡ್ಡು ಕೊಡಬೇಕು, ಹಣ ಕೊಡಬೇಕು. ಆ ಕಡಿವಾಣ ಹಾಕಿರೋದ್ರಿಂದ ನನ್ನ ಮೇಲೆ ಈ ಥರ ಅಲಿಗೇಷನ್ ಮಾಡಿದ್ದಾರೆ. ನನಗೆ ಬಡವ್ರಿಗೆ ಮಾತ್ರ ಇಷ್ಟು ಈ ಖಾತೆ ಮಾಡ್ಕೊಂಡು ಬೀರಲ್ಲಿ ಮಡಿಕೊಂಡಿದ್ದಾರೆ. ಸೆಕ್ರೆಟರಿ ಶ್ರೀನಿವಾಸನ್ ದುಡ್ಡು ಕೊಡೋರು ಮಾತ್ರ ಬೇಗ ಈ ಖಾತೆ ಮಾಡ್ತಿದ್ದಾರೆ. ಇದನ್ನು ಅಧ್ಯಕ್ಷ ಆದಂಥವ್ರು ನಾಗರಾಜು ಕೇಳುತ್ತಪ್ಪ. ಸ್ನೇಹಿತರೆ, ನೀವಿನ್ನೂ ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾಗರಾಜ್ ಅದು ನಾನು 5 ತಿಂಗಳಿಂದ ನಮ್ಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಬಿಳಿದೇವಳೆ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಬಿಳಿದೇವಳೆ ಗ್ರಾಮದಲ್ಲಿ ಶ್ರೀಯುತ ಗೌರವಾನ್ವಿತ ಸದಸ್ಯರಾದ ಆನಂದ ಸ್ವಾಮಿಯರವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಮತ್ತು ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡ್ತಾರೆ, ಅಧಿಕಾರಿಗಳಿಗೆ ದೌರ್ಜನ್ಯ ಎಸಗುತ್ತಾರೆ ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಅಂತ ಆರೋಪ ಮಾಡಿದ್ದಾರೆ. 2 ವರ್ಷ 3 ವರ್ಷ ಆಯಿತು ಘನತ್ಯಾಜ್ಯ ವಿಲೇವಾರಿ ಘಟಕ ಗಾಡಿ ತಂದು. ಅವತ್ತಿನ ದಿನದಿಂದ ಇವತ್ತುವರೆಗೂ ಘಟಕ ಸ್ಟಾರ್ಟ್ ಮಾಡಿಲ್ಲ. ಇವರು VRSW ಘಟಕ ನಿರ್ಮಾಣಗೊಂಡು ಬಂದಿರತಕ್ಕಂಥ ಡ್ರೈವರು ಮತ್ತು ದಿನಕೂಲಿ ನೌಕರು ಇವರು ಪಂಚಾಯಿತಿಗೆ ನೇಮಕ ಮಾಡಿದ್ದಾರೆ. VRSW ತಾನೆ ಅವರು ನೇಮಕ ಮಾಡಿದ್ದಾರೆ. ಈ ಘಟಕ ಪೂರ್ಣ ಪ್ರಮಾಣದಲ್ಲಿ ಘಟಕ ಆಗಿಲ್ಲ, ಕಳಪೆ ಕಾಮಗಾರಿ ಆಗಿದೆ. ನಾನು ಹೋಗಿ ಸ್ಪಾಟ್ ವಿಸಿಟ್ ಮಾಡಿದಾಗ ಘಟಕ ನೋಡಿದಾಗ ನೋಡಿ ಈ ಥರ ಇದೆ ಘಟಕ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಈ ಥರ ಇದೆ. ಇದು ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಕೊಡ್ತೀನಿ, ಇದನ್ನು ಇದು ಮಾಡ್ಕೋಬೇಕು. ಆಮೇಲೆ ಈ ಘಟಕ ಪರಿಪೂರ್ಣವಾಗಿಲ್ಲ, ಇದು ಕಳಪೆ ಕಾಮಗಾರಿ ಆಗಿದೆ. ಇಲ್ಲಿರ್ತಕ್ಕಂಥ ಘಟಕ ಮಾಡಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಬೋರೇಗೌಡ ಉರ್ಫ್ ಸ್ವಾಮಿ ಇವರು ಘಟಕ ರೆಡಿ ಮಾಡಿದ್ದಾರೆ. 2 ವರ್ಷದಿಂದ ಘಟಕ ರೆಡಿ ಮಾಡಿದ್ದಾರೆ. ನೋಡಿ ಈ ಥರ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅಲ್ಲಿ ಬೋರೇಗೌಡ ಉರ್ಫ್ ಸ್ವಾಮಿ ಮಾಡಿರೋದು. ಈ ಮೆಂಬರ್ ಸದಸ್ಯರು, ಚೊಟ್ನಳ್ಳಿ ಭಾಗದ ಸದಸ್ಯರು. ಅಲ್ಲಿಗೆ ಘಟಕಕ್ಕೆ ದಾರಿ ಇಲ್ಲ, ಸರಿಯಾಗಿರ್ತಕ್ಕಂಥ ದಾರಿ ಇಲ್ಲ, ಮತ್ತು ಹಳ್ಳೆಗುಂಡಿಗಿದೆ, ಮತ್ತು ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಮಾಡಿಲ್ಲ. ಘಟಕ ಯಾವುದೇ ರೀತಿಯಾದಂಥ ಕಂಪ್ಲೀಟ್ ಮಾಡಿಲ್ಲ. ಇದು ನೋಡಿದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ. ಮತ್ತು ಅಲ್ಲಿ ನಮ್ಮನ್ನು ಹೆಣ್ಮಕ್ಳನ್ನ ಯಾವ ರೀತಿ ಕಳಿಸ್ಲಿ ಆ ಘಟಕಕ್ಕೆ? ಆಮೇಲೆ ಅಲ್ಲಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಘಟಕ ಮಾಡಿದ್ದಾರೆ. ಇಲ್ಲಿ ಈ ಹಿಂದೆ ನಮ್ಮ ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ, ಬಾಗೇನಹಳ್ಳಿ ಪಂಚಾಯಿತಿಲಿ ಸ್ಥಿರತೆ ಸರಿ ಆಯಿತು ಅಂತ ಬೋನಿಗೆ ತಿಳ್ಕೊಂಡಿದ್ದೀನಿ. ಅಲ್ಲಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಘಟಕ ಮಾಡಿದ್ದಾರೆ. ಅಲ್ಲಿನ ಆ ಪ್ರದೇಶಕ್ಕೂ ಇವ್ರಿಗೆ ಹೆಣ್ಮಕ್ಳನ್ನ ಇವ್ರ ಕುಟುಂಬ ಭವಿಷ್ಯ ನೋಡಬೇಕಲ್ಲ, ನಾವು ಅವ್ರದ್ದು ಸೇಫ್ಟಿ ನೋಡಬೇಕಲ್ವ. ಅಲ್ಲಿ ಆ ಅರಣ್ಯ ಪ್ರದೇಶದಲ್ಲಿ ಘಟಕ ಮಾಡಿದ್ದಾರೆ. ಇವರು ಹೋಗಲಿಕ್ಕೆ ಆಗಲ್ಲ, ಮತ್ತು ಸರಿಯಾದ ರೀತಿ ರಸ್ತೆ ಇಲ್ಲ, ಮತ್ತು ಗುಂಡಿ ಬಿದ್ದಿದೆ, ಮತ್ತು ಇಳಿಜಾರು ಪ್ರದೇಶ ಇದೆ. ಅಲ್ಲಿನ ತೊಟ್ಟಿ ಕಟ್ಟಿಲ್ಲ, ಒಣಕಸ ಮತ್ತು ಹಸಿ ಕಸ ಅಂತ 2 ತೊಟ್ಟಿ ಕಟ್ಟಿಲ್ಲ. ನೋಡಿ ಇಲ್ಲಿ ಕಳಪೆ ಕಾಮಗಾರಿ ಯಾವ ಥರ ಮಾಡಿದ್ದಾರೆ. ಬೋರೇಗೌಡ ಮಾಡೋಂಗಿಲ್ಲ, ಆದರೂ ಮಾಡಿದ್ದಾರೆ. ನರೇಗಾ ಕೆಲಸ ಯಾವುದೇ ಸದಸ್ಯ ಆದರೆ ಯಾವುದೇ ಪಂಚಾಯಿತಿಲಿ ಸದಸ್ಯ ಮಾಡೋಂಗಿಲ್ಲ, ಆದರೂ ಮಾಡಿದ್ದಾರೆ. ಈ ಹಿಂದೆ ಪ್ರಕರಣದಲ್ಲಿ ಒಂಬರ್ಟ್ಸ್ಮನ್ಗೆ ಹಾಕಿದ್ದಾರೆ. ಅದರಲ್ಲಿ ಚೊಟ್ನಳ್ಳಿ ಮತ್ತು ಉರ್ಕಳ್ಳಿ ಭಾಗದಲ್ಲಿ ಕಳಪೆ ಕಾಮಗಾರಿ ಅಂತ ಅಂದ್ಬಿಟ್ಟು ಒಂಬರ್ಟ್ಸ್ಮನ್ ಸರ್ಕಾರ ಆದೇಶ ಮಾಡಿದ್ದಾರೆ. ಆ ಹಿಂದೆ ನಿಟ್ಟಿನಲ್ಲಿ ಇವರು 1,98,000 ರಿಕವರಿಗೆ ಬರೆದಿದ್ದಾರೆ. ಈ ಹಣ ಎಲ್ಲೋಯ್ತು ಅಂತ ಕೇಳೋದು ತಪ್ಪ, ಅಧಿಕಾರಿಗಳ ಹತ್ರ ನಾನು ಪ್ರಶ್ನೆ ಮಾಡೋದು ತಪ್ಪ. ಈ ಹಣ ಎಲ್ಲಿದೆ? ಕಾಮಗಾರಿ ಹೆಸರು ಕಲ್ಯಾಣಿ ಅಭಿವೃದ್ಧಿ ಮಾಡಿಲ್ಲ, ಆದರೂ ಒಂಬರ್ಟ್ಸ್ಮನ್ ಸರ್ಕಾರ ಆದೇಶ ಮಾಡಿದೆ. ಚೊಟ್ನಳ್ಳಿ ಗ್ರಾಮದಲ್ಲಿ ನೋಡಿ 1,98,000 ರಿಕವರಿಗೆ ಬರೆದಿದ್ದಾರೆ. ಈ ಹಣ ನಾನು ಕೇಳೋದು ತಪ್ಪ. ಓಕೆ, ಇದು ಆಯ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪಂಚಾಯಿತಿ ಸೆಕ್ರೆಟರಿ ಆದ ಕಾರ್ಯದರ್ಶಿಯಾದ ಸೀನಪ್ಪ ಅವರು ಏನು ಮಾಡಿದ್ದಾರೆ ಅಂತ ಅವ್ರ ಆಡಳಿತ ಅಧಿಕಾರದಲ್ಲಿ ಈ ಡಿಮ್ಯಾಂಡ್ ಬುಕ್ ಏನು ಮಾಡಿದ್ದಾರೆ, ತಿದ್ದಿದ್ದಾರೆ. ಇದೊಂದು ಪರಿಪೂರ್ಣವಾಗಿ ನೋಡಬೇಕು ಮಾಧ್ಯಮ ಮಿತ್ರರಲ್ಲಿ. ಡಿಮ್ಯಾಂಡ್ ಬುಕ್ಕಲ್ಲಿ ತಿದ್ದಿದ್ದಾರೆ. ಯಾವ ರೀತಿ ತಿಂದರೆ ವೆಂಕಟಲಕ್ಷ್ಮಮ್ಮ ಕೆಂಪಾಚಾರಯ್ಯ ಅವರಿಗೆ 3 ಜನ ಮಕ್ಕಳಿದ್ದಾರೆ. 3 ಜನದಲ್ಲಿ ಒಬ್ರಿಗೆ ಮಾತ್ರ ಖಾತೆ ಆಗಿದೆ, ಇನ್ನಿಬ್ಬರಿಗೆ ಆಗಿಲ್ಲ. ಅವರು ಬೆಂಗಳೂರಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ಹಿಂದೆ ಯಾರೋ ನಮ್ಮ ಪಂಚಾಯಿತಿ ಸದಸ್ಯರ ಕುಮ್ಮಕ್ಕಿಂದ ಈ ಡಿಮ್ಯಾಂಡ್ ಬುಕ್ ಈ ಥರ ತಿದ್ದಂಗೆ ಬರೋಂಗಿಲ್ಲ. ನಮ್ಮ ಗಮನಕ್ಕೂ ಅಧ್ಯಕ್ಷ ಆದಂಥ ನಾಗರಾಜು ಗಮನಕ್ಕೂ ಬಂದಿಲ್ಲ. ಇಲ್ಲಿ ಅವರಿಗೆ 3 ಜನ ಮಕ್ಕಳು, ಒಬ್ರಿಗೆ ಮಾತ್ರ ಖಾತೆ ಆಗಿದೆ, ಇನ್ನಿಬ್ಬರಿಗೆ ಮಾಡಿಲ್ಲ. ಅವ್ರು ಹೇಳ್ದಲ್ಲೇ ಕೇಳ್ದಲ್ಲೇ ಇದು ಬೋಗಸ್ ಮಾಡಿದ್ದಾರೆ.
ಇವರು ನಮ್ಮ ಗೌರವಾನ್ವಿತ ಸದಸ್ಯರು ಆನಂದ್ ಸ್ವಾಮಿರವರು ಹೇಳಿಕೆ ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ. ನಿವೇಶನ ಅಲ್ಲ, ಇದು ಕುಮ್ಮಕ್ ನೀಡಿದ್ರು ಯಾರು? ಕುಮ್ಮಕ್ ನೀಡಿದ್ದಾರೆ ಅಂತಂದರೆ ಅಧಿಕಾರಿಗಳು ಮತ್ತು ಇಲ್ಲಿನ ನಮ್ಮ ಗ್ರಾಮ ಪಂಚಾಯತಿ ಒಬ್ಬರು ಇಬ್ಬರು ಸದಸ್ಯರು ಸೇರ್ಕೊಂಡು ಮಾಡಿದ್ದಾರೆ. ಅವ್ರ ಹೆಸರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋಲ್ಲ, ಮುಂದೊಂದು ದಿನ ಹೇಳ್ತೀನಿ. ಆಮೇಲೆ ಅದಾದಮೇಲೆ ನೋಡಿ, ಇದೆಲ್ಲ ವೈಟ್ನರ್ ಹಾಕಿ ಯಾವ ರೀತಿ ಅಳಿಸಿದ್ದಾರೆ. ಡಿಮ್ಯಾಂಡ್ ಬುಕ್ಕಲ್ಲಿ ನನ್ನ ಗಮನಕ್ಕೆ ಬರೆದಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸ ಮಾಡ್ತಿದ್ದಾರೆ, ಬರ್ದಲೆ ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ. ಇದಕ್ಕೆ ನಾನು ಉನ್ನತ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಈ ಥರ ಮಾಡ್ತಿದ್ದಾರೆ, ನನಗೆ ಗುಣಮಟ್ಟದ ಒಬ್ಬ ಅಧಿಕಾರಿಯಾಗಿ ಕೊಡಿ, ನನಗೆ ನಿಷ್ಠಾವಂತ ಅಧಿಕಾರಿಯಾಗಿ ಕೊಡಿ ಅಂತ ನಾನು ಲೆಟ್ರ್ ಬರೆದಿದ್ದೀನಿ. ಸೌಮ್ಯರವರ ಪತಿ ನಮ್ಮ ಪಂಚಾಯಿತಿ ಪಿ ಡಿ ಒ ಆಡಳಿತಾಧಿಕಾರಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಅವರು ಪಾಂಡುಪುರ ತಹಸೀಲ್ದಾರು ಸೌಮ್ಯರವರು ಸಸ್ಪೆಂಡ್ ಆದರು, ನಿಮ್ಮ ಲೋಕಾಯುಕ್ತರ ಬಲೆಗೆ ಸಸ್ಪೆಂಡ್ ಆದರು, ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ದಿಲೀಪ್ ಪಿ ಡಿ ಒರವರು ನಮ್ಮ ಪಂಚಾಯಿತಿಗೆ 1 ತಿಂಗಳು ಕಾಲ ಅಬ್ಸೆಂಟ್ ಆಗಿದ್ದರು. ಕೇಳಿದ್ರೆ ನಾನು ಅಧ್ಯಕ್ಷರು ಫೋನ್ ಮಾಡಿ ದೂರವಾಣಿ ಮುಖಾಂತರ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಅಂದರೆ, ನಾನು ಲೀವಲ್ಲಿದ್ದೀನಿ, ರಜದಲ್ಲಿದ್ದೀನಿ ಅಂತ. ಆದರೂ ಅಟೆಂಡೆನ್ಸ್ ಇದೆ 1 ತಿಂಗಳ ಕಾಲ. ಅವರು ಬಂದಿಲ್ಲ ಅಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ. ನಮ್ಮ ಪಂಚಾಯತಿ ಪಿ ಡಿ ಒ ಆಡಳಿತಾಧಿಕಾರಿ ಆದಂತಹ ಸನ್ಮಾನ್ಯ ಶ್ರೀ ದಿಲೀಪ್ರವರು ಅವರು ಕಾರ್ಯನಿರ್ವಹಿಸ್ಬೇಕಾದ್ರೆ ಇಲ್ಲ ಹೆಡ್ ಕ್ವಾರ್ಟ್ರಲ್ಲಿ ಇರಬೇಕು, ಪಂಚಾಯತಿ ಯಾವುದೇ ಒಂದು ಭಾಗದಲ್ಲಿ ಮೂಲೆಯಲ್ಲಿ ಇರಬೇಕು, ಆದರೂ ಬಂದಿಲ್ಲ. ಇವರು ನಿರ್ಲಕ್ಷ್ಯ ಅಧಿಕಾರಿ. ಇದರ ಬಗ್ಗೆ ಧ್ವನಿ ಎತ್ತಿ ನಾನು ಮೇಲಿನ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಅವರು ಕೂಡಲೇ ಕ್ರಮ ಕೈಗೊಂಡು ನಮಗೆ ಬೇರೆ ಪಿ ಡಿ ಒನ ಚಾರ್ಜ್ ಆಗಿ ಕೊಟ್ಟಿದ್ದಾರೆ. 1 ತಿಂಗಳಿಗೆ ಮಿನಿಮಮ್ ಅಂದರೆ 52,000 ಬೇಕು. ಇದು ಸಿ ಗ್ರೇಡ್ ಪಂಚಾಯಿತಿ ಆಗಿದೆ, ಅನುದಾನ ಇಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕಮ್ಮಿ. ನಾನು ಯಾವುದೇ ರೀತಿ ಆಡಳಿತ ಮಾಡಬೇಕು? ಗೌರವಾನ್ವಿತ ಸದಸ್ಯರು ಆನಂದ್ ಸ್ವಾಮಿರವರು ಮತ್ತು ಚೊಟ್ಟನಹಳ್ಳಿ ಭಾಗದಂಥ ಸ್ವಾಮಿರವರು ಬೋರೇಗೌಡ ಉರ್ಫ್ ಸ್ವಾಮಿರವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಏನು ಅಧ್ಯಕ್ಷರು ವಿಶ್ವಾಸಕ್ಕೆ ತಗೋತಾ ಇಲ್ಲ ಸದಸ್ಯರುಗಳ ಹತ್ರ, ಮತ್ತು ಅಧಿಕಾರ ದುರ್ಬಳಕೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತವ್ರೆ, ಏರು ಧ್ವನಿಲಿ ಮಾತಾಡ್ತವ್ರೆ ಅಂತ. ಅಧಿಕಾರಿಗಳು ಕೆಲವೊಂದು ಸಂದರ್ಭದಲ್ಲಿ ಮಾತಾಡಿದ್ದೀನಿ, ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡಿರ್ಬೋದು. ಯಾಕೆ ನನ್ನ ಪಂಚಾಯಿತಿಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಏನಿದೆ, ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮದವ್ರಿಗೆ ಪ್ರಜೆಗಳಿಗೆ ಸವಲತ್ತು ತಲುಪಲಿ ಅಂತ ಅಂದ್ಬಿಟ್ಟು ಇವರು ಬರ್ತಾರೆ. 10 ಗಂಟೆ ಬರೋರು 11:15 ಬರ್ತಾರೆ, 2 ಗಂಟೆಗೆ ಮನೆಗೆ ಹೋಗ್ತಾರೆ. ಸಂಜೆ ನಾನು ಕೇಳಿದ್ರೆ ನೀವೇನ್ರಿ ಅಧ್ಯಕ್ಷರು ಕೇಳೋದು. ಈ ಕೂಡಲೇ ಹೆಚ್ಚಿನ ಇದಕ್ಕಾಗಿ ನಾನು ಇವಾಗ ವರದಿ ಸಲ್ಲಿಸಿದ್ದೀನಿ, ಮೇಲಧಿಕಾರಿಗೆ ಸಲ್ಲಿಸಿದ್ದೀನಿ. ನಾನೇನು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿಲ್ಲ. ಅಕಸ್ಮಾತ್ ಅವ್ರೇನಾದರೂ ಅಧಿಕಾರಿಗಳಿಗೆ ಏನಾರ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಇಲ್ಲ ಮೀಡಿಯಾಗೆ ಬಂದಿದ್ದಾರಾ? ಏನೂ ಇಲ್ವಲ್ಲ. ಈ ಸಿಬ್ಬಂದಿ ಬಂದು ನನಗೆ ಅಧ್ಯಕ್ಷರು ದೌರ್ಜನ್ಯ ಸಿಗುತ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾರ? ಅದ್ರ ದಾಖಲಾತಿ ನನಗೆ ಕೊಡಲಿ. ಈಗ ನಾನು ದಾಖಲಾತಿ ಎಲ್ಲ ಇಕ್ಕಿದ್ದೀನಿ. ಇದೇ ಕೆಲವೊಂದು ಸಂದರ್ಭದಲ್ಲಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಜನಸಾಮಾನ್ಯರು ಬರ್ತಕ್ಕಂಥವ್ರಿಗೆ ಫಸ್ಟು ಅವ್ರಿಗೆ ಏನು ಸರ್ಕಾರದಿಂದ ಸಲ್ಲಿಸಬೇಕೋ ಅದನ್ನು ತಲುಪಲಿ ಅಂತ ನಾನು ಹೇಳಿದ್ದೀನಿ. ಆಮೇಲೆ ಈ ಖಾತೆ ವಿಚಾರ ಬಂದರೆ ನಮ್ಮ ಪಂಚಾಯಿತಿಲಿ ವ್ಯಾಪ್ತಿಲಿ ರೆವಿನ್ಯೂ ಟೌನ್ ನಿಯರ್ ಇರೋದ್ರಿಂದ ಎಲ್ಲ ಜಾಸ್ತಿ ಈ ಖಾತೆಗಳು ಆಗ್ತಿದೆ. ಈ ಖಾತೆ ಏನಾಗಿದೆ ಅಂತ ಅಂದರೆ, ಕೆಲವೊಂದು ಒಬ್ಬರಿಬ್ಬರು ಸದಸ್ಯರು ಸೇರಿಕೊಂಡ್ರೆ ನಮ್ಮ ಪಂಚಾಯಿತಿಲಿ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಒಗೆ ದುಡ್ಡು ಕೊಡಬೇಕು, ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಖಾತೆಗೆ ಹಣವನ್ನು ವಸೂಲಿ ಮಾಡ್ತಾಯಿರ್ತಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಕಡಿವಾಣ ಹಾಕಿರೋದ್ರಿಂದ ನನ್ನ ಮೇಲೆ ಈ ಥರ ಅಲಿಗೇಷನ್ ಮಾಡಿದ್ದಾರೆ. ನಾನು ಪಿ ಡಿ ಒಗೆ ಹೇಳಿದ್ದೀನಿ ಮತ್ತು ಕಾರ್ಯದರ್ಶಿಗೆ ಹೇಳಿದ್ದೀನಿ, ಬಡವರ ಬಗ್ಗರಿಗೆ ಅವ್ರು ಏನು ಈ ಖಾತೆ ಐತೆ, ಅವ್ರು ಏನು ಸರ್ಕಾರ ಗೈಡ್ಲೈನ್ಸ್, ಸಂವಿಧಾನಾತ್ಮಕವಾಗಿ ಏನು ಗೈಡ್ಲೈನ್ಸ್ ಇದೆ ಅದನ್ನು ಪಾಲನೆ ಮಾಡಿ ಅದನ್ನು ಪ್ರೊಸೀಸ್ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ. ಇವರು ಈ ಖಾತೆ ಮಾಡೋದು, ಬಡವ್ರಿಗೆ ಮಾತ್ರ ಈ ಖಾತೆ ಮಾಡ್ಕೊಂಡು ಬೀರಲ್ಲಿ ಮಡಿಕೊಂಡಿದ್ದಾರೆ. ಸೆಕ್ರೆಟರಿ ಶ್ರೀನಿವಾಸನ್ ದುಡ್ಡು ಕೊಡೋರು ಮಾತ್ರ ಬೇಗ ಈ ಖಾತೆ ಮಾಡ್ತಿದ್ದಾರೆ. ಇದನ್ನು ಅಧ್ಯಕ್ಷರಾದಂಥವ್ರು ನಾಗರಾಜು ಕೇಳತ್ತಪ್ಪ.